ವಾಕಿಂಗ್ ಮಾಡ್ತಾ ಇದ್ದಂತಹ ಮಹಿಳೆಯ ಸೆರವನ್ನ ಕಿತ್ತೊಯ್ದಿದ್ದಾನೆ ಆಸಾಮಿಯೊಬ್ಬ. ವಾಕಿಂಗ್ ಮಾಡ್ತಿದ್ದ ಮಹಿಳೆಯ ಸೆರ ಕಿತ್ತೊಯ್ದ ಆಸಾಮಿ. ಮಾಚೋಹಳ್ಳಿಯ ವೃಕ್ಷೋದ್ಯಾನವನದಲ್ಲಿ ಈ ಘಟನೆ ನಡೆದಿದೆ. ವೃಕ್ಷೋದ್ಯಾನವನ ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇದ್ದಂತಹ ಮಹಿಳೆ, ಈ ವೇಳೆ ಮಹಿಳೆಯ ಎದುರು ವಾಕ್ ಮಾಡ್ತಾ ಬಂದಂತಹ ಕಿಡಿಗೇಡಿ ಮಹಿಳೆಗೆ ಚಾಕು ತೋರಿಸಿ ಹೆದರಿಸಿ ಸರವನ್ನ ಕಿತ್ತು ಪರಾರಿಯಾಗಿದ್ದಾರೆ. 3,32 ಗ್ರಾಂ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿರುವಂತದ್ದು. ಮಾಚೋಹಳ್ಳಿಯ ನಿವಾಸಿ ನಿರ್ಮಲಾ ಎಂಬುವರ ಸರ ಕಳವಾಗಿದೆ. ಈ ಬಗ್ಗೆ ಮದನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಿಸಿದ್ದಾರೆ ಆ ಮಹಿಳೆ. ಸರಗಳ್ಳನ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ಆರೋಪಿಗೆ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಿದ್ದಾರೆ ಪೊಲೀಸ್ ಪಡೆ. ನೋಡಿ, ಪಾರ್ಕಲ್ಲಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಾಗಿರ್ಬೋದು, ಎಲ್ಲೇ ಹೋದ್ರೂ ಕೂಡ ನಿಮ್ಮ ಆಭರಣಗಳ ಮೇಲೆ ಸ್ವಲ್ಪ ಜವಾಬ್ದಾರಿ ಇರಲಿ. ನೋಡಿ, ವಾಕಿಂಗ್ ಮಾಡ್ತಾ ಇದ್ರು ಮಹಿಳೆ ಬೆಳ್ಳಂಬೆಳಿಗ್ಗೆ. ಇನ್ನು ಮಾಚೋಹಳ್ಳಿಯ ವೃಕ್ಷೋದ್ಯಾನವನ ಎನ್ನುವಂತಹ ಪಾರ್ಕ್ನಲ್ಲಿ ನೀವೇನು ಇವಾಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಪಾರ್ಕ್ನಲ್ಲಿ ಆ ಮಹಿಳೆ ವಾಕ್ ಮಾಡ್ತಾ ಇರ್ತಾರೆ. ಆ ಮಹಿಳೆಯ ಎದುರು ವಾಕ್ ಮಾಡ್ತಾ ಬರ್ತಿದ್ದಂತಹ ಒಬ್ಬ ವ್ಯಕ್ತಿ ಆ ಮಹಿಳೆಯ ಒಂದು 32 ಗ್ರಾಂ ಮಾಂಗಲ್ಯ ಸರವನ್ನ ಕಿತ್ಕೊಂಡು ಪರಾರಿಯಾಗಿರುವಂಥದ್ದು, ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಚಾಕುವನ್ನ ತೋರಿಸಿದ್ದಾನೆ, ಹೆದರಿಸಿದ್ದಾರೆ. ಹೀಗಾಗಿ ಅದನ್ನ ಕಿತ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾನೆ. ಇನ್ನು ಮಾಚೋಹಳ್ಳಿಯ ನಿವಾಸಿ ನಿರ್ಮಲಾ ಎಂಬುವಂತಹ ಮಹಿಳೆ ಆ ಸರವನ್ನ ಕಳೆದುಕೊಂಡಂತಹ ಮಹಿಳೆಯಾಗಿದ್ದಾರೆ. ಹೀಗಾಗಿ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೆ ದೂರನ್ನ ಕೂಡ ನೀಡಿದ್ದಾರೆ. ಸರಗಳ್ಳನ ವಿರುದ್ಧ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆರೋಪಿಗಾಗಿ ಶೋಧ ಕಾರ್ಯವನ್ನ ಕೂಡ ಮುಂದುವರಿಸಿದ್ದಾರೆ.